ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು 3 ಪೋರ್ಟ್ಫೋಲಿಯೋಗಳನ್ನು ನೋಡೋಣ. ಇವರು ಯಾವ ರೀತಿ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹಾಗೆ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಲಾಭ ಆಗ್ತಿದೆ ಅಥವಾ ಅವ್ರು ಏನಾದರೂ ಚೇಂಜಸ್ಗಳನ್ನು ಪೋರ್ಟ್ಫೋಲಿಯೋದಲ್ಲಿ ಮಾಡ್ಕೋಬೋದಾ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಶಿವಕುಮಾರ್ ಅವರ ಪೋರ್ಟ್ಫೋಲಿಯೋನ ನೋಡೋಣ. ಇವರು 36 ಲಕ್ಷ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಇವರ 36 ಲಕ್ಷ ಏನು ಇನ್ವೆಸ್ಟ್ಮೆಂಟ್ ಇದೆ, ಸೊ ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಅವರಿಗೆ 2 ಲಕ್ಷದಷ್ಟು ಪ್ರಾಫಿಟ್ ಆಗ್ತಿದೆ. ಸೊ 5.11% ಪ್ರಾಫಿಟ್ ಇಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಇವರು ಟೈಟನ್, ಪಿಡಿಲೈಟ್ ಮತ್ತು ಟಾಟಾ ಪವರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಟೈಟನಲ್ಲಿ ಕ್ವಾಂಟಿಟಿ ನೋಡ್ಬೋದು 105 ಕ್ವಾಂಟಿಟಿ, ಹಾಗೆ ಇನ್ವೆಸ್ಟ್ಮೆಂಟ್ ಏನಿದೆ 2,33,000 ಕಾಣಿಸ್ತಿದೆ ಒಂದೇ ಶೇರಲ್ಲಿ. ಅದೇ ರೀತಿ ಪಿಡಿಲೈಟಲ್ಲೂ ಕೂಡ ಅಷ್ಟೇ 104 ಕ್ವಾಂಟಿಟಿ ಇದೆ. ಇಲ್ಲೂ ಕೂಡ 2,47,000 ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಹಾಗೆ ಟಾಟಾ ಪವರಲ್ಲೂ ಕೂಡ ಅಷ್ಟೇ 1,26,000 ಇನ್ವೆಸ್ಟ್ಮೆಂಟ್ ಇದೆ. 690 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಆವ್ರೇಜ್ ಕೂಡ ಅಷ್ಟೇ 183 ಆವ್ರೇಜಲ್ಲಿ ಇವ್ರ ಬಳಿ ಶೇರ್ಸ್ ಇದೆ. ಹಾಗೆ ಇವರು ಹೇಳಿದ್ದಾರೆ, ಸೊ ಇವರೇನು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದ್ದಾರೆ, ಇದನ್ನು ಅವರು ಲಾಂಗ್ ಟರ್ಮ್ಗೆ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಒಳ್ಳೆ ಒಂದು ಶೇರ್ ಸೆಲೆಕ್ಷನ್ಸ್ ಇದೆ ಇಲ್ಲಿ. ಹಾಗೆಯೇ ಡಿಮಾರ್ಟಲ್ಲಿ 40 ಕ್ವಾಂಟಿಟಿ ಇದೆ. ಹಾಗೆ ಏಷ್ಯನ್ ಪೇಂಟ್, ಮಾರುತಿ ಸುಜುಕಿ, ICICI ಬ್ಯಾಂಕ್ ಮತ್ತು ಬಜಾಜ್ ಫಿನಾನ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಎಲ್ಲ ಶೇರ್ಗಳಲ್ಲೂ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಇಷ್ಟು ಶೇರ್ಗಳಲ್ಲಿ ಇವರಿಗೆ ಪ್ರಾಫಿಟ್ ಕೂಡ ಆಗ್ತಿದೆ. ಹಾಗೆ ನೆಕ್ಸ್ಟ್ ಗಮನಿಸಿದಾಗ ಇನ್ಫೋಸಿಸಲ್ಲಿ 95 ಕ್ವಾಂಟಿಟಿ ಇದೆ. ಗ್ರಾಸಿಮಲ್ಲಿ 57 ಕ್ವಾಂಟಿಟಿ, ವಿಪ್ರೋದಲ್ಲಿ 155 ಕ್ವಾಂಟಿಟಿ, ಹಾಗೆ IRCTCಯಲ್ಲೂ ಕೂಡ 255 ಕ್ವಾಂಟಿಟಿಯನ್ನು ಇಟ್ಕೊಂಡಿದ್ದಾರೆ. ಟಾಟಾ ಎಲೆಕ್ಸಿಯಲ್ಲೂ ಕೂಡ 53 ಕ್ವಾಂಟಿಟಿ ನೋಡೋದಕ್ಕೆ ಸಿಗ್ತಿದೆ. ಟಾಟಾ ಎಲೆಕ್ಸಿ ಒಂದೇ ಶೇರಲ್ಲಿ ನಮಗೆ 3 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಹಾಗೆ ನೆಕ್ಸ್ಟ್ ಗಮನಿಸಿದಾಗ TCS ಅಲ್ಲಿ 33 ಕ್ವಾಂಟಿಟಿ ಕಾಣಿಸ್ತಿದೆ. ಸೊ ಟಾಪ್ 4 IT ಕಂಪನಿಗಳು ಇವರ ಬಳಿ ಇದೆ. ಹಾಗೆಯೇ ಆಕ್ರಿಸಿಲ್, DMDC ಲಿಮಿಟೆಡ್, ಹಾಗೆಯೇ IEX ಅಲ್ಲಿ ಶೇರ್ಗಳು ಕಾಣಿಸ್ತಿಲ್ಲ. ಸೊ ಮೋಸ್ಟ್ಲಿ ಇವರು ಇಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. IEX ಅಲ್ಲಿ ಇವರ ಆವ್ರೇಜ್ ಪ್ರೈಸ್ ಇದ್ದಿದ್ದು 195. ಸೊ ಈಗ ಮಾರ್ಕೆಟ್ ಪ್ರೈಸ್ 260 ಕಾಣಿಸ್ತಿದೆ. ಅಂದರೆ ಇವರು ಪೋರ್ಟ್ಫೋಲಿಯೋ ಸ್ಕ್ರೀನ್ಶಾಟನ್ನು ಕಳಿಸಿದ ದಿನ. ಸೊ ಅವತ್ತು ಇವರು ಇಲ್ಲಿ ಶೇರ್ಗಳನ್ನು ಮಾರ್ಕೊಂಡಿರ್ತಾರೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ಅವರಿಗೆ ನೋಡೋದಕ್ಕೆ ಸಿಕ್ಕಿರುತ್ತೆ. ಹಾಗೆ ಇಲ್ಲಿ DCM ಶ್ರೀರಾಮಲ್ಲಿ 30 ಕ್ವಾಂಟಿಟಿ ಕಾಣಿಸ್ತಿದೆ. DCM ಶ್ರೀರಾಮ್ ಬಿಸ್ನೆಸ್ ಒಳಗಡೆ ತುಂಬ ಬಿಸ್ನೆಸ್ ಮಾಡುವಂಥ ಕಂಪನಿ. ಅಂದರೆ ಇವರ ಬಿಸ್ನೆಸ್ ತುಂಬಾ ವೆರೈಟಿ ಇರುತ್ತೆ. ಕೆಮಿಕಲ್ ಸೆಕ್ಟರಲ್ಲಿ ಇದ್ದಾರೆ, ಹಾಗೆ ಶುಗರ್ ಫ್ಯಾಕ್ಟ್ರಿ ಕೂಡ ಇದೆ. ಸೊ ಬಿಸ್ನೆಸ್ ಒಳಗಡೆ ನಮಗೆ ತುಂಬ ಒಂದು ವೆರೈಟೀಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಕೋಬೋದು. ಹಾಗೆ ಗಮನಿಸಿದಾಗ ಟಾಟಾ ಮೋಟಾರ್ಸಲ್ಲಿ ಕೂಡ 66 ಕ್ವಾಂಟಿಟಿ ಇದೆ. ವೋಲ್ಟಾಸ್, L&T, ಅಮೃತ್ ಅಂಜನ್, ಹಾಗೆ ಪಾಲಿಕ್ಯಾಬಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಶೇರ್ ಸೆಲೆಕ್ಷನ್ಸ್ ಏನಿದೆ ತುಂಬಾ ಚೆನ್ನಾಗಿದೆ. ಹಾಗೆ ಇವರ ಕ್ವಾಂಟಿಟಿ ಇವರೇನು ಬೈ ಮಾಡ್ಕೊಂಡಿದ್ದಾರೆ ಅದು ಕೂಡ ಅಷ್ಟೇ ತುಂಬಾ ಜಾಸ್ತಿ ಇದೆ. ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಆಗುತ್ತೆ. ಹಾಗೆ ಅವ್ರ ಬಳಿ ಇನ್ನಷ್ಟು ಶೇರ್ಗಳು ಇದಾವೆ. ಕ್ಯಾನ್ಫಿನ್ ಹೋಮಲ್ಲಿ 50 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ರ, ಬಟ್ ಈ ಶೇರ್ಗಳಲ್ಲಿ ಇವರಿಗೆ ಲಾಸ್ ಕಾಣಿಸ್ತಿದೆ ಸ್ವಲ್ಪ. ಹಾಗೆಯೇ JSW ಸ್ಟೀಲಲ್ಲಿ ಕೂಡ 25 ಕ್ವಾಂಟಿಟಿ ಇದೆ. ಇಂಡಸ್ ಟವರಲ್ಲಿ ಕೂಡ 88 ಕ್ವಾಂಟಿಟಿ ಇದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾದಲ್ಲಿ 59 ಕ್ವಾಂಟಿಟಿ, ಹಾಗೆ ಕ್ಯಾಮ್ಸಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಈ 5 ಶೇರ್ಗಳಲ್ಲಿ ಇವರಿಗೆ ಲಾಸ್ ನೋಡೋದಕ್ಕೆ ಸಿಗ್ತಿದೆ, ಬಟ್ ಶೇರ್ಗಳು ಚೆನ್ನಾಗಿದ್ದಾವೆ. ಹಾಗೆ ಕ್ಯಾನ್ಫಿನ್ ಹೋಮಲ್ಲಿ ನೀವು ನೋಡ್ಬೋದು, ಅಕಸ್ಮಾತ್ ಸ್ವಲ್ಪ ಪ್ರಾಫಿಟ್ ಆದರೆ ಎಕ್ಸಿಟ್ನ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು. ಹಾಗೆ ಇಂಡಸ್ ಟವರ್ ಕೂಡ ಅಷ್ಟೇ. ಸೊ ಯೋಚನೆ ಮಾಡ್ಬೋದು ಹೇಗೆ ನೀವು ಬೇರೆ ಶೇರ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ತಿದ್ದೀರಾ. ಸೊ ಈ 2 ಶೇರ್ಗಳಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಯೋಚನೆ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಹ್ಯಾವೆಲ್ಸ್, ನೌಕ್ರಿ, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನ್ಸರ್ವ್ ಮತ್ತು ಟಾಟಾ ಸ್ಟೀಲಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅವರಿಗೆ ಸ್ವಲ್ಪ ಲಾಸ್ ಕಾಣಿಸ್ತಿದೆ. ಸೊ ನಾವು ಫಸ್ಟ್ 10 ಶೇರ್ಗಳನ್ನು ನೋಡಿದಾಗ ಅಲ್ಲಿ ಅವರಿಗೆ ಪ್ರಾಫಿಟ್ ಆಗ್ತಿತ್ತು, ಬಟ್ ಕೆಲವೊಂದಿಷ್ಟು ಶೇರ್ಗಳಲ್ಲಿ ಈಗ ಲಾಸ್ ಆಗ್ತಿದೆ. ಸೊ ಅದೇ ಕಾರಣಕ್ಕೆ ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫಿಕೇಶನ್ ಇರಬೇಕಾಗುತ್ತೆ. ಕೆಲವೊಂದಿಷ್ಟು ಶೇರ್ಗಳು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ಬೋದು, ಬಟ್ ಕೆಲವೊಂದಿಷ್ಟು ಶೇರ್ಗಳಲ್ಲಿ ನಮಗೆ ಆಗಾಗ ಲಾಸ್ ನೋಡೋದಕ್ಕೆ ಸಿಗ್ತಿರುತ್ತೆ. ಹಾಗೆ ಇವರು ಇಲ್ಲಿ ಗೊತ್ತಿಲ್ಲ ನನಗೆ ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಿದಾರಾ ಅಥವಾ ಡಿಪ್ಗಳಲ್ಲಿ ಬೈಯಿಂಗನ್ನು ಮಾಡಿದಾರ ಅಂತ. ಅಕಸ್ಮಾತ್ ಲಮ್ಸಮ್ ಮಾಡಿದಿದ್ರೆ ಒಂದು ಆಪ್ಷನ್ ಇತ್ತು, ಸ್ವಲ್ಪ ಕ್ಯಾಶನ್ನು ಉಳಿಸ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಿತ್ತು ಡಿಪ್ ಸಿಕ್ಕಿದಾಗ, ಬಟ್ ಗೊತ್ತಿಲ್ಲ. ಆಲ್ಮೋಸ್ಟ್ ಇವರು ನೆಕ್ಸ್ಟ್ ಮತ್ತೆ ಆ್ಯಡ್ ಮಾಡ್ತಾರಾ ಇಲ್ಲಿ ಅಂತ. ಸೊ ಡಿಪ್ಪಲ್ಲಿ ಆ್ಯಡ್ ಮಾಡೋಷ್ಟು ಅಮೌಂಟ್ ಇದ್ದರೆ ಖಂಡಿತವಾಗ್ಲೂ ನೌಕರಿ ಅಂತ ಶೇರ್ಗಳಲ್ಲಿ ಇನ್ನಷ್ಟು ಶೇರ್ಗಳನ್ನು ಬೈ ಮಾಡ್ಕೋಬೋದು ನೀವು. ಹಾಗೆ ಬಾಲಕೃಷ್ಣ ಇಂಡಸ್ಟ್ರೀಸ್, HDFC ಬ್ಯಾಂಕ್, ಅಂಬುಜಾ ಸಿಮೆಂಟ್, ರಿಲಯನ್ಸ್ ಮತ್ತು ಡಾಬರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ಸ್ವಲ್ಪ ಲಾಸ್ ಕಾಣಿಸ್ತಿದೆ, ಬಟ್ ಸ್ಟಿಲ್ ಶೇರ್ಗಳ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ, ಸೊ ಎಲ್ಲೆಲ್ಲಿ ನಿಮಗೆ 10% ಲಾಸ್ ನೋಡೋದಕ್ಕೆ ಸಿಗ್ತಿದೆ ಅಂತ ಶೇರ್ಗಳಲ್ಲಿ ನೀವು ಇನ್ನಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ಇವರ ಬಳಿ ಆಲ್ಮೋಸ್ಟ್ 34ರಿಂದ 36 ಶೇರ್ಗಳು ನೋಡೋದಕ್ಕೆ ಸಿಗ್ತಿದೆ. 36 ಲಕ್ಷದ ಇನ್ವೆಸ್ಟ್ಮೆಂಟ್ ಇದೆ. ಆ ಕಾರಣದಿಂದ ಇಷ್ಟು ಶೇರ್ಗಳಲ್ಲಿ ಒಳ್ಳೆ ಕ್ವಾಂಟಿಟಿಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಲಾಂಗ್ ಟರ್ಮ್ಗೆ ಪೋರ್ಟ್ಫೋಲಿಯೋ ತುಂಬಾ ಚೆನ್ನಾಗಿದೆ. ಬಟ್ ನಿಮ್ಮ ಬೈಯಿಂಗ್ ಪ್ರೈಸನ್ನು ನೋಡಿದಾಗ ನನಗೆ ಅನ್ನಿಸ್ತಿದೆ, ಅಂದರೆ ನೀವು ಒಂದೇ ಪ್ರೈಸಲ್ಲಿ ಇಷ್ಟು ಶೇರ್ಗಳನ್ನು ಬೈ ಮಾಡ್ತಾ ಹೋಗಿದ್ದೀರಾ ಅಂತ. ಬಟ್ ಹೊಸದಾಗಿ ಯಾರಾದರೂ ಬಿಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಕ್ಯಾಶನ್ನು ಕೈಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಮಾರ್ಕೆಟ್ ಕರೆಕ್ಷನ್ ಸಿಕ್ಕಿದಾಗ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಏನಾದರೂ 15-20 ವರ್ಷ ಇತ್ತು ಅಂದರೆ ಖಂಡಿತವಾಗ್ಲೂ ಲಮ್ಸಮನ್ನು
ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಇವರು ಶೇರ್ಗಳು ಏನು ಬೈ ಮಾಡ್ಕೊಂಡಿದ್ದಾರೆ ಎಲ್ಲ ಶೇರ್ಗಳು ಚೆನ್ನಾಗಿದ್ದಾವೆ. ಆ ಕಾರಣದಿಂದ ಇವರು ಆರಾಮಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಮಾರ್ಕೆಟನ್ನು ವಾಚ್ ಮಾಡ್ತಿರ್ಬೋದು. ಹಾಗೆ ಕೆಲವೊಂದಿಷ್ಟು ಶೇರ್ಗಳು ಒಳ್ಳೆ ಡಿವಿಡೆಂಡ್ಗಳನ್ನು ಕೂಡ ಕೊಡ್ತಾರೆ. ಸೊ ಇವರಿಗೆ ಡಿವಿಡೆಂಡ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಗಮನಿಸೋದಾದರೆ ಶಿವಕುಮಾರ ಸ್ವಾಮಿ ಅವರ ಪೋರ್ಟ್ಫೋಲಿಯೋವನ್ನು ನೋಡೋಣ. ಇವರು 1,13,000 ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಇವ್ರಿಗೂ ಕೂಡ 6% ಪ್ರಾಫಿಟ್ ಆಗ್ತಿದೆ. ಬಜಾಜ್ ಫಿನಾನ್ಸಲ್ಲಿ ಒಂದೇ ಒಂದು ಶೇರ್ ಕಾಣಿಸ್ತಿದೆ. ಸೊ ಇಲ್ಲಿ ಕೂಡ ನೀವು ಇನ್ನಷ್ಟು ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೋಬೋದು. ಬರ್ಜರ್ ಪೇಂಟಲ್ಲಿ 12 ಕ್ವಾಂಟಿಟಿ ಇದೆ. ಕ್ಯಾಮ್ಸಲ್ಲಿ 3 ಕ್ವಾಂಟಿಟಿ ನೋಡೋದಕ್ಕೆ ಸಿಗ್ತಿದೆ. ಸೊ ಒಳ್ಳೆಯ ಒಂದು ಶೇರ್ಗಳ ಸೆಲೆಕ್ಷನ್ ಇದೆ. ಸೊ ನೆಕ್ಸ್ಟ್ ರಿಲಯನ್ಸಲ್ಲಿ 2 ಕ್ವಾಂಟಿಟಿ ಇದೆ. ಇಲ್ಲೂ ಕೂಡ ಒಳ್ಳೆಯ ಒಂದು ಇನ್ವೆಸ್ಟ್ಮೆಂಟ್ ಆಗಿದೆ. ಆವ್ರೇಜ್ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ. SBI ಕಾರ್ಡಲ್ಲಿ 10 ಕ್ವಾಂಟಿಟಿ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಹಾಗೆ ಟಾಟಾ ಪವರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಟಾಟಾ ಪವರಲ್ಲಿ ಇನ್ನಷ್ಟು ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಲಾರಸ್ ಲ್ಯಾಬಲ್ಲಿ ಹೇಳಿದ್ರಿ ನಿಮಗೆ ಲಾಸ್ ಕಾಣಿಸ್ತಿದೆ ಅಂತ, ಬಟ್ ಕಂಪನಿ ತುಂಬಾ ಚೆನ್ನಾಗಿದೆ. ಸೊ ಫಾರ್ಮಾಸ್ಯೂಟಿಕಲಲ್ಲಿ ವರ್ಕ್ ಮಾಡುವಂಥ ಕಂಪನಿ. ಹಾಗೆ ಈಗ ಕೋವಿಡ್ ಕೇಸಸ್ಗಳು ಹೆಚ್ಚಾದಾಗ ಫಾರ್ಮಾ ಶೇರ್ಗಳ ಮೇಲೆ ಫೋಕಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಖಂಡಿತವಾಗ್ಲೂ ಇಲ್ಲಿ ಒಂದು ಬೌನ್ಸ್ ಬ್ಯಾಕ್ ಬರುವ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗೆ ನೌಕರಿಯಲ್ಲಿ 2 ಕ್ವಾಂಟಿಟಿ ಇದೆ. ಪಾಲಿಕ್ಯಾಬಲ್ಲಿ 6, ರಿಲ್ಯಾಕ್ಸೋ ಮತ್ತು ರಿಲಯನ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಿರಾ. ಸೊ ಎಲ್ಲ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಆಗಿದೆ. ದೀಪಕ್ ನೈಟ್ರೇಟ್, ಡಿಮಾರ್ಟ್, HDFC ಬ್ಯಾಂಕ್, ಇನ್ಫೋಸಿಸ್ ಹಾಗೆ IRCTCಯಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ. ಅಲ್ಲಿ ಖಂಡಿತವಾಗ್ಲೂ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಕೂಡ ಮಾಡ್ಕೊಂಡಿದ್ದೀರಾ. ಸೊ ಅದು ಕೂಡ ಒಂದು ಒಳ್ಳೆಯ ವಿಚಾರ ಆಗಿದೆ. ಸೊ ಕಂಟಿನ್ಯೂ ಮಾಡಿ. ಇದೇ ಪೋರ್ಟ್ಫೋಲಿಯೋನ ಆರಾಮಾಗಿ ನೀವು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಜಗದೀಶ್ ಅವರ ಪೋರ್ಟ್ಫೋಲಿಯೋನ ನೋಡೋಣ. ಸೊ ಇವರು ಕೂಡ 1 ಲಕ್ಷದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಇವ್ರಿಗೂ ಕೂಡ 6,000ದಷ್ಟು ಪ್ರಾಫಿಟ್ ಕಾಣಿಸ್ತಿದೆ. ಬಟ್ ಇವರ ಪೋರ್ಟ್ಫೋಲಿಯೋದಲ್ಲಿ ನಾವು ಗಮನಿಸಿದಾಗ ಶೇರ್ಗಳು ಏನಿದೆ ಅದು ₹200 ಕಡಿಮೆಯ ಶೇರ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಎಕ್ಸಾಂಪಲ್ಗೆ ಇಲ್ಲಿ AVT ನ್ಯಾಚುರಲಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ, ಬಟ್ ಸ್ವಲ್ಪ ಲಾಸ್ ಕಾಣಿಸ್ತಿದೆ. ಅಲೋಕ್ ಇಂಡಸ್ಟ್ರಿಯನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ರಿಲಯನ್ಸ್ ಅಕ್ವಿಸಿಷನಿಂದ ಶೇರ್ ಪ್ರೈಸಲ್ಲಿ ನಮಗೆ ಒಂದು ಮೊಮೆಂಟಮ್ ಬಂದಿತ್ತು, ಬಟ್ ಸ್ಟಿಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದು. ಸೊ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಅಪೋಲೋ ಟೈರ್ಸ್, ಕ್ಯಾಸ್ಟ್ರಾಲ್ ಇಂಡಿಯಾ ಮತ್ತು ಕ್ಯಾಂಪ್ಕಾನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಿರಾ. ಕ್ಯಾಂಪ್ಕಾನ್ ಒಂದೇ ಶೇರ್ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಾಣಿಸೋದು, ಅಂದರೆ ₹400-500 ಹತ್ರ ಇರುವಂಥ ಒಂದು ಶೇರ್ ಇವರು ಇನ್ವೆಸ್ಟ್ ಮಾಡಿರೋದು. ಹಾಗೆ ನೆಕ್ಸ್ಟ್ ಗುಜರಾತ್ ಅಂಬುಜಾಸ್ ಎಕ್ಸ್ಪೋರ್ಟಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಐ ಟಿ ಸಿ ಒಳ್ಳೆಯ ಒಂದು ಡಿವಿಡೆಂಡ್ ಸ್ಟಾಕ್ ಆಗುತ್ತೆ. ಹಾಗೆ ಒಳ್ಳೆ ಲೆವೆಲಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಹಾಗೆಯೇ M&M ಫಿನಾನ್ಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಇಲ್ಲೂ ಕೂಡ ಅಷ್ಟೇ ಲೆವೆಲ್ ತುಂಬಾ ಚೆನ್ನಾಗಿದೆ. ಹಾಗೆ ಮನಾಲಿ ಪೆಟ್ರೋಕೆಮಿಕಲ್ಸು ಇದು ಒಂದು ಒಳ್ಳೆಯ ಕಂಪನಿ ಆಗಿದೆ. ಮನಾಲಿ ಪೆಟ್ರೋಕೆಮಿಕಲ್ ಸೊ ಆವ್ರೇಜ್ ಪ್ರೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಪೈಸ್ ಜೆಟ್ಟಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಬಟ್ ಕೋವಿಡ್ ಇರುವ ಕಾರಣ ಈ ಕಂಪನಿಯಲ್ಲಿ ಸ್ವಲ್ಪ ಫಾಲ್ ನಮಗೆ ಕಾಣಿಸ್ತಿದೆ. ಪ್ರಾಫಿಟಲ್ಲಿ ತುಂಬಾ ಫಾಲ್ ಇದೆ ಸ್ಪೈಸ್ ಜೆಟ್ಟಲ್ಲಿ. ಸೊ ಅದನ್ನು ಗಮನದಲ್ಲಿ ಇಡಬೇಕಾಗುತ್ತೆ. ಹಾಗೆಯೇ ಎಕ್ಸೈಡ್ ಇಂಡಸ್ಟ್ರೀಸಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಲಾಂಗ್ ಟರ್ಮ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗ್ಬೋದು. ಹಾಗೆ ಫಿನೋಲೆಕ್ಸ್ ಇಂಡಸ್ಟ್ರೀಸ್, ಫ್ಯೂಚರ್ ರಿಟೇಲಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಸೊ ಇಲ್ಲಿ 130 ಕ್ವಾಂಟಿಟಿ 72ರ ಆವ್ರೇಜಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಫ್ಯೂಚರ್ ರಿಟೇಲಲ್ಲಿ ಏನೇ ಮೊಮೆಂಟಮ್ ನಮಗೆ ಬರೋದಿದ್ರೂ ಅದು ರಿಲಯನ್ಸ್ ಡೀಲ್ ಆಗಬೇಕು ಅಥವಾ ಅಮೆಝಾನ್ ಏನಾದರೂ ಫ್ಯೂಚರ್ ರಿಟೇಲ್ಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಫ್ಯೂಚರ್ ರಿಟೇಲಲ್ಲಿ ಒಳ್ಳೆಯ ಒಂದು ರಿಟರ್ನ್ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಹಾಗೆ GMR ಇನ್ಫ್ರಾದಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ. ಸೊ ಎಂಟ್ರಿ ಪ್ರೈಸ್ ತುಂಬಾ ಚೆನ್ನಾಗಿದೆ. ಸೊ ಪ್ರಾಫಿಟ್ ಸಿಕ್ಕಿದಾಗ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು. ಬಟ್ GMR ಇನ್ಫ್ರಾದಲ್ಲಿ ತುಂಬಾ ಪಾಸಿಟಿವ್ ನ್ಯೂಸ್ಗಳು ಕೇಳೋದಕ್ಕೆ ಸಿಗ್ತಿದೆ. ಸೊ ಆ ಕಾರಣದಿಂದ ಖಂಡಿತವಾಗ್ಲೂ ಸ್ವಲ್ಪ ಟೈಮ್ ಹೋಲ್ಡ್ ಮಾಡಿ. ಸೊ ನಿಮಗೆ 100% ರಿಟರ್ನ್ ಸಿಗ್ತಿದೆ. ಸೊ ನನ್ನ ಸಜೆಷನ್ ಏನು ಅಂದರೆ ಸ್ವಲ್ಪ ಒಳ್ಳೆ ಶೇರ್ಗಳನ್ನು ಇಟ್ಕೋಬೋದು. ಅಂದರೆ ಬ್ಲೂ ಚಿಪ್ ಕಂಪನಿಯ ಸ್ಟಾಕ್ಗಳು ಏನಿದಾವೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದು ತುಂಬಾ ರಿಸ್ಕಿ ಪೋರ್ಟ್ಫೋಲಿಯೋ ಆಗುತ್ತೆ. ಏನಕ್ಕೆಂದರೆ ಕಂಪನಿಯ ಪ್ರಾಫಿಟಬಿಲಿಟಿ ಕ್ವಾರ್ಟರಿಂದ ಕ್ವಾರ್ಟರ್ಗೆ ಇಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಪೋರ್ಟ್ಫೋಲಿಯೋನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೋದು ನೀವು. ಸೊ ಎಲ್ಲೆಲ್ಲಿ ನಿಮಗೆ ಪ್ರಾಫಿಟ್ ಕಾಣಿಸ್ತಿದೆ ಅಂಥ ಶೇರ್ಗಳಲ್ಲಿ ನೀವು ಪ್ರಾಫಿಟ್ ಬುಕ್ಕಿಂಗ್ನ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಒಂದಿಷ್ಟು ಒಳ್ಳೊಳ್ಳೆ ಶೇರ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದು ಜಸ್ಟ್ ನನ್ನ ಸಜೆಷನ್ ಆಗಿರುತ್ತೆ. ಬಟ್ ನಾನು ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಎಲ್ಲ ಶೇರ್ಗಳನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಹಾಗೆಯೇ ಯಾರ್ಯಾರು ಪೋರ್ಟ್ಫೋಲಿಯೋಗಳನ್ನು ಕಳಿಸಿದ್ರಿ ಎಲ್ಲರ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡಿದ್ದೀನಿ. ಸೊ ಈ ಸೀರೀಸನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಅಂದರೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಪೋರ್ಟ್ಫೋಲಿಯೋ ಯಾವ ರೀತಿ ಬಿಲ್ಡ್ ಮಾಡಬೇಕು, ಹಾಗೆ ಯಾವ ರೀತಿಯ ಡೈವರ್ಸಿಫಿಕೇಶನ್ ನಾವು ಮಾಡ್ಕೋಬೇಕಾಗುತ್ತೆ, ಹಾಗೆ ಪೆನ್ನಿ ಶೇರ್ಗಳ ಲಿಮಿಟನ್ನು ಎಷ್ಟಕ್ಕೆ ಇಟ್ಕೋಬೇಕು. ಸೊ ಈ ಸೀರೀಸಲ್ಲಿ ನಿಮಗೆ ಅರ್ಥ ಆಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಸೀರೀಸನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಿಂದ ಎಲ್ಲ ಪೋರ್ಟ್ಫೋಲಿಯೋ ರಿವ್ಯೂ ವೀಡಿಯೋಸ್ನ ನೋಡ್ಬೋದು. ಅದರಿಂದ ಬಿಗಿನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಸೊ ಅದೊಂದೇ ಕಾರಣಕ್ಕೆ ಈ ಪೋರ್ಟ್ಫೋಲಿಯೋ ರಿವ್ಯೂ ಸೆಷನನ್ನು ಇಟ್ಕೊಂಡಿದ್ದು. ಸೊ ಇದರಿಂದ ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನನ್ನ ಭರವಸೆ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.